ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಡಿತನವೂ ಹೌದು, ನೋವಾಗುತ್ತೆ ಬಿಟ್ಟಾಕಿ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ಮಾಡಿರೋ ಕ್ರಮಕ್ಕೆ ನಟ ಕಿಚ್ಚ ಸುದೀಪ್ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಬರವಣಿಗೆ ಪೋಸ್ಟ್ ಮಾಡಿರೋ ಅವರು ಸಮಾಧಿ ತೆರವು ಮಾಡಿರೋದು ಹೇಡಿತನದ ಕೃತ್ಯ ಅಂತ ಖಂಡಿಸಿದ್ದಾರೆ. ಆಗಬಾರದಾಗಿ ಹೋಗಿದೆ, ಎಲ್ಲ ಮುಗಿದು ಹೋಗಿದೆ, ಸಮಾಧಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಮನವಿ ಮಾಡ್ಕೊಂಡಿದ್ವಿ, ಆ ಕೆಲಸ ಅಧಿಕಾರದಲ್ಲಿದ್ದವರಿಗೆ ಸಾಧ್ಯ ಆಯಿತು, ಆದರೆ ಅದಾಗಲಿಲ್ಲ ಅಂತಾನೂ ಬೇಸರ ಹೊರಹಾಕಿದ್ದಾರೆ. ಎಲ್ರಿಗೂ ನೋವಾಗಿದೆ, ಇಷ್ಟಕ್ಕೆ ಸುಮ್ಮನಾಗದೆ ನಾವೆಲ್ಲ ಮುಂದೆ ಹೋಗೋದು ಒಳ್ಳೇದು. ನಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ಮೇಲೆ ಯಾರ ಮುಂದೆನೂ ಭಿಕ್ಷೆ ಬೇಡೋದು ಬೇಡ, ದೊಡ್ಡ ಪ್ರತಿಮೆಯ ನಿರ್ಮಾಣ ಮಾಡೋಣ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ನಾನು ಏನ್ ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ಅಂತ ಬೇಸರ ಪಟ್ಕೊಂಡೇ ಹೇಳಿದ್ದಾರೆ. ಸುದೀರ್ಘ ಬರವಣಿಗೆ ಪೋಸ್ಟ್ನಲ್ಲಿ ಅಭಿಮಾನಕ್ಕೆ ದ್ರೋಹ ಮಾಡಬೇಡಿ ಅಂತ ನಾನು ವಿನಂತಿ ಮಾಡ್ತೀನಿ ಅಂತ ನೋವು ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಲಯಕ್ಕೆ ಹೋಗೋದಾದ್ರೆ ನಾನು ಬರೋದಕ್ಕೆ ರೆಡಿ. ಸರ್ಕಾರ, ನ್ಯಾಯಾಲಯ ಮತ್ತು ಆ ಭೂಮಿ ಖರೀದಿ ಮಾಡಿರೋರಲ್ಲಿ ನನ್ನದೊಂದು ಮನವಿ, ನಿಮಗೆ ಏನ್ ಹಣಕಾಸು ಬೇಕೋ ಅದನ್ನ ಕೊಡೋದಕ್ಕೆ ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರ್ತೀವಿ. ನಾನೇ ಮುಂದೆ ನಿಂತು ಅದನ್ನ ಮತ್ತೆ ಒಂದು ಸ್ಮಾರಕವಾಗಿ ಮರುಸ್ಥಾಪನೆ ಮಾಡೋದಕ್ಕೆ ಮುಂದಾಗ್ತೀನಿ. ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತಾನೂ ಒತ್ತಾಯ ಮಾಡಿದ್ದಾರೆ. ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಿರೋ ಕ್ರಮಕ್ಕೆ ಅಭಿಮಾನಿಗಳಂತೂ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ತೆರವು ಮಾಡಿರೋ ಕ್ರಮವನ್ನ ಖಂಡಿಸಿ ವಿಷ್ಣುವರ್ಧನ್ ಅಭಿಮಾನಿಗಳು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರವನ್ನ 2009ರಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ನೆರವೇರಿಸಲಾಗಿತ್ತು. ಬಾಲಣ್ಣ ಅವರ ಕುಟುಂಬದವರು ಕೋರ್ಟ್ ಮೊರೆ ಹೋಗಿದ್ರಿಂದ ಕೋರ್ಟ್ ಆದೇಶದ ಮೇರೆಗೆ ಸಮಾಧಿ ತೆರವು ಮಾಡಲಾಗಿದೆ. ಆದರೆ ಈ ಕ್ರಮವನ್ನ ಖಂಡಿಸಿ ಅನೇಕ ಚಿತ್ರನಟರು ಹಾಗೆ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲರೂ ಕೂಡ ಬೇಸರವನ್ನ ಹೊರಹಾಕಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೋಬೋದು. ಇಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ, ನಮ್ಮದೇ ಊರು, ನಮ್ಮದೇ ಕಲಾವಿದರು. ಸೊ ಹೀಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ಇನ್ನು ನಾವು ಓಡಾಡಿದ್ದಾಯಿತು, ನೀವುಗಳು ಓಡಾಡಿದ್ದಾಯಿತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯಿತು, ದಯವಿಟ್ಟು ಇದನ್ನು ಮಾಡಿಕೊಡಿ, ಸ್ವಲ್ಪ ನೋಡಿ. ಯಾಕಂದರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ. ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು. ಇನ್ನು ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ, ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆನೇ ಇಲ್ಲ, ಮುಗಿದೋಯ್ತಲ್ಲ. ಮಾಡಾಗಿದೆ, ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು. ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ. ಇನ್ನಿದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನು ನಾವೇನು ಮಾಡಬೇಕು ಅಂತ ನೋಡೋಣ. ಈಗ ಮೊನ್ನೆ ನಾವು ವೀರಕಪುತ್ರ ಶ್ರೀನಿವಾಸ ಅವ್ರ ಥರನೂ ಮಾತಾಡ್ತಾ ಇದ್ದೆ. ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ. ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ. ಅದನ್ನು ಮಾಡೋಣ, ಬೆಟರ್ ಅಲ್ಲ? ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಡಿತನವೂ ಹೌದು, ಮಾಡಿದವ್ರದ್ದು ಬಿಡಿ. ಆ್ಯಂಡ್ ನೋವಾಗುತ್ತೆ ಬಿಟ್ಟಾಕಿ. ಈಗೇನು ಪ್ರಾಬ್ಲಮ್ ಇಲ್ಲ. 10 ನಿಮಿಷ ಕಣ್ಣೀರು ಹಾಕಬೇಕು, 11 ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ. ನೀವೆಲ್ಲರೂ ಅದೇ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಕೈ ಚಾಚಿದ್ದು ಸಾಕು, ಇನ್ನೇನು ಮಾಡಬೇಕು ನಾವು ಮಾಡೋಣ. ಜೈ ವಿಷ್ಣು ಸರ್.